ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಈಸಿಯಾಗಿರೋ ತಂದೂರಿ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ, ಅದು ಕೂಡ 100% ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ. ಇವತ್ತು ನಾನು 1.5 kg ಚಿಕನ್ ತಗೊಂಡು ಬಂದಿದ್ದೀನಿ. ನೀವು ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಅಥವಾ ಮನೆಗೆ ಬಂದಿರೋ ಗೆಸ್ಟ್ಗಳಿಗಂತೂ ಆರಾಮವಾಗಿ ಈ ತಂದೂರಿ ಚಿಕನ್ ರೆಸಿಪಿನ ಮಾಡ್ಕೊಳ್ಬೋದು. ಬನ್ನಿ, ಹೇಗೆ ಅದ್ಭುತವಾದ ತಂದೂರಿ ಚಿಕನ್ನ ಸುಲಭವಾಗಿ ಮಾಡ್ಕೊಳ್ಳೋದಂತ ನಾವೀಗ ನೋಡ್ಕೊಳ್ಳೋಣ. ನಾನು ಮೊದಲಿಗೆ 1.5 kg ಚಿಕನ್ ತೊಗೊಂಡು ಬಂದಿದ್ದೀನಿ. ಅದು ಕೂಡ ತಂದೂರಿ ಚಿಕನ್ ಮಾಡೋದಕ್ಕೆ ಹೋಲ್ ಲೆಗ್ ಪೀಸಸ್ನ ತಂದಿದ್ದೀನಿ. ನೋಡಿ, ಮೇಲೆ ಈ ರೀತಿಯಾಗಿ ಕಟ್ಸ್ ಕೂಡ ಮಾಡ್ಕೊಂಡು ಬಂದಿರಬೇಕು ಮತ್ತು ವಿತೌಟ್ ಸ್ಕಿನ್ ಕೂಡ ಇರಬೇಕು. 1.5 kg ಇದೆ. ಇದಕ್ಕೆ ಯಾವ ಥರ ಮಸಾಲೆನ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಒಂದು ಬೌಲ್ಗೆ 2.5 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಅರ್ಧ ಚಮಚ ಅರಿಶಿನ, 1.5 ಚಮಚ ಉಪ್ಪು 1.5 kg ಚಿಕನ್ಗೆ. ಹಾಗೆ 1 ಚಮಚದಷ್ಟು ಜೀರಿಗೆ ಪುಡಿ, 1.5 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ. ಹಾಗೆ ತಂದೂರಿ ಚಿಕನ್ ಮಸಾಲವನ್ನು ಕೂಡ ಹಾಕ್ಕೊಳ್ಳೋಣ. 2-3 ಚಮಚ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಪೂರ್ತಿ ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಪೂರ್ತಿ ನಿಂಬೆ ಹಣ್ಣನ್ನು ತೊಗೊಂಡು ಅದರ ರಸವನ್ನು ಹಾಕ್ಕೊಳ್ಬೇಕು. ಇದರಿಂದ ಚಿಕನ್ ತುಂಬಾ ಸಾಫ್ಟಾಗಿ ತುಂಬಾ ಜ್ಯೂಸಿಯಾಗಿ ಬರುತ್ತೆ. ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಟೀ ಸೋಸು ಸ್ಟ್ರೈನರ್ನಲ್ಲಿ ಹಾಕಿಟ್ಟಿದೆ, ಯಾಕೆಂದರೆ ನಮಗೆ ಗಟ್ಟಿ ಮೊಸರು ಬೇಕು. ಹಾಗಾಗಿ ಈ ಮೊಸರನ್ನ ಕೂಡ ಹಾಕ್ಕೊಂಡು ನಿಮ್ಮ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ನೆನಪಾಯಿತು, ನಾನು ಕಸೂರಿ ಮೇಥಿ ಹಾಕಿರಲಿಲ್ಲ ಅಂತ. ಹಾಗಾಗಿ 1 ಚಮಚದಷ್ಟು ಕಸೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ. ಅದು ಕೂಡ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ತಂದೂರಿ ಚಿಕನ್ ಮಸಾಲ ತಯಾರಾಗಿದೆ. ಈ ಮಾಡಿಟ್ಕೊಂಡಿರೋವಂಥ ತಂದೂರಿ ಮಸಾಲ ಪೇಸ್ಟ್ನ ನಾವು ಚಿಕನ್ಗೆಲ್ಲ ಚೆನ್ನಾಗಿ ಹಾಕ್ಕೊಳ್ಬೇಕು. ಎಲ್ಲ ಪೀಸಸ್ಗೂ ಹಾಕ್ಕೊಳ್ಳೋಣ. ಹಾಕೊಂಡ ನಂತರ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಕೂಡ ನಾವು ಟೈಮ್ ತೊಗೊಂಡು ಚೆನ್ನಾಗಿ ಈ ಮಸಾಲೆಯನ್ನು ಹಚ್ಚಬೇಕು, ಚೆನ್ನಾಗಿ ಮಸಾಜ್ ಮಾಡಬೇಕು. ನೋಡಿ, ಈ ಥರ. ನಿಮಗೆ ಕೈಗೆ ಏನಾದರೂ ಉರಿಯುತ್ತೆ ಅಥವಾ ನಿಮಗೆ ಸ್ಪೈಸಿ ಆಗಬರಲ್ಲ ಅಂದರೆ ನೀವು ಗ್ಲೌಸ್ ಹಾಕ್ಕೊಂಡು ಕೂಡ ನೀವು ಈ ಥರ ಮಸಾಲೆಯನ್ನು ಹಚ್ಕೊಳ್ಬೋದು. ನೋಡಿ, ನಾನು ಎಲ್ಲ ಚಿಕನ್ ಪೀಸಸ್ಗೂ ಕೂಡ ಸಮಾನವಾಗಿ ಮಸಾಲೆಯನ್ನು ಹಚ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಈ ಥರ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಏನಿಲ್ಲ ಅಂದರೂ ಮಿನಿಮಮ್ 2 ಗಂಟೆಗಳ ಕಾಲ ಆದರೂ ನೀವು ಬಿಡಬೇಕು. ಪೂರ್ತಿ ರಾತ್ರಿ ಬಿಟ್ಟರೆ ಇನ್ನೂ ಸೂಪರಾಗಿರುತ್ತೆ. ಪೂರ್ತಿ ರಾತ್ರಿ ಇದನ್ನು ಹಚ್ಚಿಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಮಾಡಿಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ 2 ಅವರ್ ಆದರೂ ನೀವು ಫ್ರಿಜ್ನಲ್ಲಿ ಇಟ್ಬಿಡಿ ಮ್ಯಾರಿನೇಟ್ ಆಗೋದಕ್ಕೆ. ನಾನು ಕೂಡ 2 ಗಂಟೆಗಳ ಕಾಲ ಇಟ್ಟಿದ್ದೆ. ಈಗ ಚಿಕನ್ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಪ್ಯಾನ್, ಈ ಸೈಜಿನ ಯಾವುದಾದ್ರೂ ಒಂದು ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ಆ ಪ್ಯಾನಲ್ಲಿ ಎಷ್ಟು ಚಿಕನ್ ಪೀಸಸ್ ಹಿಡಿಯುತ್ತೋ ಅಷ್ಟು ಚಿಕನ್ ಪೀಸಸ್ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು ಒಂದು ಸಲಕ್ಕೆ. ಇದಕ್ಕೆ ಎಣ್ಣೆ ಬೆಣ್ಣೆ ಜಾಸ್ತಿ ಖರ್ಚಾಗಲ್ಲ. ನೋಡಿ, 2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲೇ ಪೂರ್ತಿ ಚಿಕನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. 5 ನಿಮಿಷ ಆದಮೇಲೆ ನಾನು ಈ ಥರ ತಿರುಗಿಸ್ತಾ ಇರೋದು, ಇಮಿಡಿಯೇಟ್ ಆಗಲ್ಲ. ಮೊದಲು 5 ನಿಮಿಷ 2 ಸೈಡ್ಗೂ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ. ಚಿಕನ್ನ ಹೀಗೆ 2 ಸೈಡ್ಗೂ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಕೂಡ 10 ನಿಮಿಷ ಬೇಯಿಸ್ಕೊಳ್ಬೇಕು. ಹಾಗೆಯೇ ಒಂದು ಇದಲನ್ನು ಕೂಡ ನೀವು ಬಿಸಿ ಮಾಡ್ಕೊಳ್ಳಿ. ಚಿಕನ್ ಏನೇನು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಅಂತ ಅನಿಸುತ್ತಲ್ಲ, ಆಗ ನಾವು ಇದಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅದನ್ನು ಒಂದು ಚಿಕ್ಕ ಪ್ಲೇಟ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ರೆ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಒಳ್ಳೆ ತಂದೂರಿ ಫ್ಲೇವರ್, ಒಳ್ಳೆ ಸ್ಮೋಕಿ ಫ್ಲೇವರ್ ಈ ತಂದೂರಿ ಚಿಕನ್ಗೆಲ್ಲ ಬಂದುಬಿಡುತ್ತೆ. ಈ ಬೆಣ್ಣೆ ಹಾಕಿದ ತಕ್ಷಣ ನಾವು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಆಗ ಏನಾಗಿದೆ ಅಂದರೆ ಒಳಗೆಲ್ಲ ಹೊಗೆ ಬರುತ್ತೆ. ಆ ಸ್ಮೋಕಿ ಫ್ಲೇವರ್ ಏನಿದೆ ಅಲ್ಲ, ಅದು ಪ್ರತಿಯೊಂದು ಚಿಕನ್ ಪೀಸಸ್ ಒಳಗೂ ಕೂಡ ಬರುತ್ತೆ. ಇದರಿಂದ 100% ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟೇ ಆಗಿಬಿಡುತ್ತೆ. ಈಗ 2 ಸೈಡ್ಗೂ ಕೂಡ ಚಿಕನ್ ಚೆನ್ನಾಗಿ ಬೆಂದಿದೆ. ನಾನು ಏನಿಲ್ಲ ಅಂದರೂ ಮಿನಿಮಮ್ ಒಂದು 40 ಮಿನಿಟ್ಸ್ ಅಷ್ಟು ಟೈಮ್ನ ನಾನು ಬೇಯಿಸ್ಕೊಂಡಿದ್ದೀನಿ. ನೀವು ಕೂಡ ಹಾಗೆಯೇ ಚೆನ್ನಾಗಿ ಚಿಕನ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ತುಂಬಾ ಅದ್ಭುತವಾದ ತಂದೂರಿ ಚಿಕನ್ ರೆಸಿಪಿ ತಯಾರಾಗಿದೆ. ಇದನ್ನು ನೀವು ಗೀ ರೈಸ್ ಜೊತೆಗೋ ಅಥವಾ ಬಿರಿಯಾನಿ ಜೊತೆಗೋ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಯಾವುದು ಬೇಡ, ನೀವು ತಂದೂರಿ ಚಿಕನ್ ಮಾಡಿಕೊಟ್ಬಿಟ್ರೆ ಸಾಕು, ಮಕ್ಕಳಂತೂ ಹಾಗೆ ಇಷ್ಟಪಟ್ಟು ತುಂಬ ಖುಷಿಯಿಂದ ತಿಂದುಬಿಡ್ತಾರೆ. 100% ರೆಸ್ಟೋರೆಂಟ್ಗಿಂತನೂ ಢಾಬಾಗಿಂತನೂ ತುಂಬಾ ರುಚಿಯಾಗಿ ಮನೆಯಲ್ಲಿ ತಯಾರಾಗುತ್ತೆ. ನೀವು ಕೂಡ ಮಾಡಿಕೊಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಇರೋರೆಲ್ಲ ಬೆರಳು ಚೀಪ್ಕೊಂಡು ತಿನ್ನೋದಂತೂ ಖಂಡಿತ. ಹಾಗೆ ನಿಮ್ಮ ಮನೆಗೆ ಬಂದಿರೋ ಗೆಸ್ಟ್ಗಳು ಕೂಡ ತುಂಬಾ ಇಷ್ಟಪಡ್ತಾರೆ. ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.